ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ರುಚಿಯಾದಂತಹ ಎಳ್ಳಿನ ಜ್ಯೂಸ್ನೊಂದಿಗೆ ಬಂದಿದ್ದೇನೆ. ಈ ಜ್ಯೂಸ್ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಈ ಬೇಸಿಗೆಯಲ್ಲಿ ತಂಪಾಗಿ ಮಾಡಿಕೊಂಡು ಕುಡಿದ್ರೆ ಒಳ್ಳೆ ಇನ್ಸ್ಟಂಟ್ ಎನರ್ಜಿ ಕೂಡ ಬರುತ್ತೆ. ಇದಕ್ಕೆ ಬೇಕಾದ್ದು ಕೆಲವು ಇಂಗ್ರೀಡಿಯೆಂಟ್ಸ್: ಎಳ್ಳು, ಆಮೇಲೆ ಬೆಲ್ಲ, ಹಾಗೆ 2 ಏಲಕ್ಕಿ ಅಷ್ಟೇ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಆಮೇಲೆ ಹಾಲು ಬೇಕು, ಕೊನೆಯಲ್ಲಿ ತೋರಿಸ್ತೇನೆ. ಮೊದಲಿಗೆ ನಾವು ಎಳ್ಳನ್ನು ಈ ಥರ ಸ್ಟ್ರೈನರ್ಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ಬೇಕಾದರೆ 10 ನಿಮಿಷ ನೆನೆಸ್ಕೊಳ್ಬೋದು, ಇಲ್ಲ ಹಾಗೇ ಗ್ರೈಂಡ್ ಮಾಡ್ಕೊಳ್ಬೋದು. ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಹಾಗೆ ಕೆಲವರು ಹುರಿದು ಮಾಡ್ಕೊಳ್ತಾರೆ. ಎಳ್ಳು ಹುರಿದ್ರೆ ಉಷ್ಣ ಅಂತ ಹೇಳ್ತಾರೆ, ಅದು ಹೀಟ್ ಆಗ್ತದಂತೆ ಅದನ್ನು ಹುರಿದ್ರೆ. ಹಾಗಾಗಿ ಈ ಥರ ಹಸಿಯಾಗಿ ಕಡ್ದು ಮಿಲ್ಕ್ ಶೇಕ್ ಮಾಡಿದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ಫೈಬರ್ ಅಂಶ ತುಂಬಾ ಇದೆ, ಹಾಗೆ ಕ್ಯಾಲ್ಸಿಯಂ ಕೂಡ ತುಂಬಾ ಇದೆ. ಹಾಗೆ ನಮಗೆ ಹೆಂಗಸರಿಗೆ ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಮತ್ತು ಮುಟ್ಟು ಇರ್ರೆಗ್ಯುಲರ್ ಆದರೆ ನಮ್ಮ ಹಾರ್ಮೋನ್ ಬ್ಯಾಲೆನ್ಸನ್ನೆಲ್ಲ ಕರೆಕ್ಟ್ ಮಾಡ್ತದೆ. ಹಾಗೆ ಕೊಲೆಸ್ಟ್ರಾಲನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಎಳ್ಳಿನಲ್ಲಿ ತುಂಬ ಆರೋಗ್ಯಕ್ಕೆ ಬೇಕಾದಂತಹ ಅಂಶ ಇದೆ. ಅಂತಹ ಎಳ್ಳಿಂದ ಈ ಥರ ಬೇಸಿಗೆಯಲ್ಲಿ ಸೆಕೆ ಟೈಮಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ. ನೀವು ಒಂದ್ಸತಿ ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ಮಾಡ್ಕೊಳ್ಳಿ. ಈಗ ಮಿಕ್ಸರ್ ಜಾರಿಗೆ ನಾವು ವಾಶ್ ಮಾಡಿ ಇಟ್ಕೊಂಡಂತಹ ಎಳ್ಳು, 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಂಡೆ. ತಣ್ಣಗಿನ 1/4 ಗ್ಲಾಸ್ ನೀರನ್ನು ಈಗ ಗ್ರೈಂಡ್ ಮಾಡುವಾಗ ಹಾಕ್ಕೊಂಡಿದ್ದೇನೆ. ಜೊತೆಗೆ ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಸೇರಿಸಿ ಈಗ ಗ್ರೈಂಡ್ ಮಾಡ್ಕೊಳ್ಳುವ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳುವ. ಎಳ್ಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ. ಆದರೆ ಎಳ್ಳಿನ ಜ್ಯೂಸ್ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ನಾವು ಕೆಲವೊಮ್ಮೆ ಅದನ್ನು ಮಾಡೋದಿಲ್ಲ. ಬಟ್ ಆದರೆ ಎಳ್ಳಿಂದ ಬೇರೆ ಬೇರೆ ಇದು ಸ್ವೀಟ್ಸ್ ರೆಸಿಪಿ ಮಾಡ್ಬೋದು, ಅಥವಾ ಸಾಂಬಾರಿಗೆ ಕೂಡ ಹಾಕ್ಕೊಂಡು ಮಾಡ್ಬೋದು. ಚಪಾತಿ ಮಾಡುವಾಗ ಕೂಡ ಸೇರಿಸ್ಕೊಳ್ಬೋದು. ಈಗ ಮತ್ತೆ ಒಂದು ಅರ್ಧ ಗ್ಲಾಸು ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಈಗ ನಾನು ತಣ್ಣಗಿನ ಹಾಲು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. 1 ಗ್ಲಾಸ್ ಹಾಲನ್ನು ಸೇರಿಸ್ಕೊಳ್ತಿದ್ದೇನೆ. ಇಲ್ಲಿ ಸಾಧಾರಣ ಮೆಜರ್ಮೆಂಟ್ ಹೇಳೋದಾದರೆ 1 ಗ್ಲಾಸು ಹಾಲು, ಹಾಗೆ 2 ಗ್ಲಾಸು ನೀರು. ಮತ್ತು ನಿಮಗೆ ಎಳ್ಳೆಲ್ಲ ನಿಮಗೆ ಎಷ್ಟು ಬೇಕು, ನೀವು ಜ್ಯೂಸ್ ಎಷ್ಟು ಮಾಡ್ತೀರಿ ಅನ್ನೋದ್ರ ಮೇಲೆ ತಗೊಳ್ಳಿ. ಸ್ವಲ್ಪ ಮಾಡೋದು ಅಂದರೆ ಸ್ವಲ್ಪ 1-2-3 ಸ್ಪೂನು ಎಳ್ಳು ಹಾಕಿದರೂ ಸಾಕು. ನಾನಿಲ್ಲಿ ಒಂದು ಸಣ್ಣ ಬೌಲಲ್ಲಿ, ಅಂದರೆ ಒಂದು ಏನು ಹೇಳ್ತಾರೆ, ಸಣ್ಣ ಬೌಲ್ ಇದೆ ಅಲ್ವ, ಇಡ್ಲಿ ಮಾಡುವಂತಹ ಬೌಲ್, ಆ ಥರ ಬೌಲಲ್ಲಿ 1 ಬೌಲಷ್ಟು ಎಳ್ಳನ್ನು ತಗೊಂಡಿದ್ದೇನೆ. ಈಗ ನೋಡಿ, ನಮ್ಮ ಸೂಪರಾದ ಟೇಸ್ಟಿಯಾದ ಎಳ್ಳು ಮಿಲ್ಕ್ ಶೇಕ್ ರೆಡಿ ಆಯಿತು. ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳುವ. ಈ ಬೇಸಿಗೆಯಲ್ಲಿ ನಮಗೆ ಈ ಥರ ತಂಪು ಜ್ಯೂಸ್ ಕುಡಿಲಿಕ್ಕೆ ತುಂಬ ರುಚಿ ಆಗ್ತದೆ ಅಲ್ವಾ ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ಮಾಡಿದ್ರಾ, ನಿಮಗೆ ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತ ಹೇಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದಕ್ಕೆ ಉಳ್ದದನ್ನು ಇನ್ನೊಂದು ಗ್ಲಾಸಿಗೆ ಹಾಕ್ಕೊಂಡೆ. ಹಾಗೆ ತಂಪಂತೆ ಈ ಕಸಕಸೆ ಬೀಜ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯೂ